ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ. ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ. ಸುಮಾರು ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಮತ್ತೊಮ್ಮೆ ನಾನು ಶಿವರಾಜ್ ಕುಮಾರ್ ಅವರ ಒಂದು ಜಾತಕ ಈ ವರ್ಷ ಹೆಂಗಿರುತ್ತೆ ಗುರುಗಳೇ ಎನ್ನುವಂತಹ ಅತಿಯಾದಂತಹ ಅಭಿಮಾನಿಗಳ ಒತ್ತಡದಲ್ಲಿ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಹೇಳ್ತಾ ಇದ್ದಾರೆ. ಶಿವಣ್ಣವರು ಹುಟ್ಟಿದಂಥದ್ದು 12ನೇ ತಾರೀಕು 7ನೇ ತಿಂಗಳು 1962ನೇ ಇಸ್ವಿ ಗುರುವಾರ. ಜನನ 12 ಗಂಟೆಗೆ ಜನನವಾಗುತ್ತೆ. ವಿಶಾಖ ನಕ್ಷತ್ರ 1ನೇ ಪಾದ ತುಲಾರಾಶಿಯಲ್ಲಿ ಜನನವಾದಂತಹ ಶಿವಣ್ಣವರು ಈ ವರ್ಷ ತುಲಾರಾಶಿಗೆ ಬಹಳ ಉತ್ತಮವಾದಂಥ ಫಲಗಳಿಂದ ಕೂಡಿರುವಂತಹ ವರ್ಷ ಅಂತ ನಾನು ನಾಳೆ ನಿಮಗೆ ಮಾಧ್ಯಮಗಳಲ್ಲಿ ತಿಳಿಸಿರ್ತೇನೆ. ಈ ವರ್ಷದಲ್ಲಿ 2025ನೇ ವರ್ಷದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಒಂದು ರೀತಿಯಾದಂತಹ ಪುನರ್ಜನ್ಮದ ವರ್ಷ. ಮತ್ತೊಮ್ಮೆ ಅಭಿಮಾನಿಗಳನ್ನು ನೋಡ್ತೀನೋ ನೋಡಲ್ವೋ ಅನ್ನುವಂತಹ ಭಯದ ವಾತಾವರಣದಲ್ಲಿದ್ದಂತಹ ಶಿವಣ್ಣನವರು ಇಂದು ಆರೋಗ್ಯದ ಚೇತರಿಕೆಯಿಂದ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಹೊರಗಡೆ ನಾವು ಏನೇ ಹೇಳ್ಬೋದು, ನನಗೇನೂ ಆಗಲ್ಲ, ಮತ್ತೊಮ್ಮೆ ಬರ್ತೇನೆ ಹಾಗೆ ಅಂತ ನೀವೇನು ಬೇಕಾದ್ರೂ ಅವರು ಹೇಳಿರ್ಬೋದು. ಆದರೆ ಭಾಳ ಭಯದ ವಾತಾವರಣ, ಭಾಳದಾದಂತಹ ನೋವಿನ ವಾತಾವರಣ, ಆರೋಗ್ಯದಲ್ಲಿ ಏನಾಗ್ಬಿಡುತ್ತೋ ಅಂತ ತುಂಬ ಆತಂಕದಲ್ಲಿದ್ದಂತಹ ವಾತಾವರಣ ಅಂತೂ ಸುಳ್ಳಲ್ಲ. ಈ 2025ನೇ ಇಸ್ವಿ ನಾನು ಹೇಳುವಂಥದ್ದು ಬಹಳ ಅನುಕೂಲಕರವಾದಂತಹ ವರ್ಷವಾಗಿರುವಂತಹ ತುಲಾರಾಶಿಗೆ ನಿಮಗೆ ಮಾರಕನಾದಂತಹ ಕೇತುವಿನ ಬದಲಾವಣೆಗಳಾಗತ್ತೆ. ಅದು ಜೂನ್ ತಿಂಗಳಲ್ಲಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಜೂನ್ 16ನೇ ತಿಂಗಳ ತನಕನೂ ಸಹ, ಜೂನ್ 16ನೇ ತಾರೀಕಿನವರೆಗೂ ಸಹ ಶಿವಣ್ಣವರು ರೆಸ್ಟಲ್ಲಿರುವಂಥದ್ದು ಸೂಕ್ತ. ಅನಂತರದಲ್ಲಿ ನಿಮಗೆ ಬಹಳ ಕಾಟವನ್ನು ಕೊಟ್ಟಂತಹ ಕೇತುವಿನ ಬದಲಾವಣೆ ಆಗತ್ತೆ. ಆರೋಗ್ಯದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಆಗತ್ತೆ. ಇನ್ನು ಇದಕ್ಕಿಂತಲೂ ಲವಲವಿಕೆಯಿಂದ ಕೆಲಸ ಮಾಡುವಂತಹ ಹುಮ್ಮಸ್ಸಿಂದ ಕೂಡಿರುವಂತಹ ವ್ಯಕ್ತಿಯಾಗಿರ್ತಾರೆ ಶ್ರೀಯುತ ನಟರಾದಂತಹ ನಟ ಶಿವರಾಜ್ ಕುಮಾರ್ ಅವರು. ಈ 2025ನೇ ವರ್ಷದ ಜಾತಕವನ್ನು ತೆಗೆದುಕೊಂಡಾಗ ಶಿವಣ್ಣವ್ರಿಗೆ ಫಲಗಳು ಖಂಡಿತವಾಗಿ 2025ರಲ್ಲಿ ಅಂಥ ಯಾವುದೇ ಚಿತ್ರಗಳು ತಮ್ಮಿಂದ ಮೂಡಿ ಬರೋದಿಲ್ಲ. ಯಾಕೆ ಅಂತ ಅಂದರೆ ಚಿತ್ರೀಕರಣ ನಡೀತಾ ಇರುತ್ತೆ. ಅಂತಹ ಯಾವುದೇ ವ್ಯವಹಾರಗಳು ದೊಡ್ಡ ಮಟ್ಟದ ವ್ಯವಹಾರಗಳು ನಡೆದರೂ ಸಹ ಅದು ಪ್ರಚಲಿತಕ್ಕೆ ಬರೋದಿಲ್ಲ, ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ. ಆ ಥರದ್ದು ಏನಾದರೂ ಒಂದು ಅನುಕೂಲಕರವಾಗುತ್ತಾ ಗುರುಗಳೇ ಅಂತ ಅಂದರೆ ಖಂಡಿತವಾಗಿ ಮುಂದಿನ ಯುಗಾದಿ ಅಂದರೆ ಫೆಬ್ರವರಿ ಅಂಡ್ ಮಾರ್ಚ್ ತಿಂಗಳಲ್ಲಿ ಅದು ಉತ್ತಮವಾದಂಥ ಒಂದು ಚಿತ್ರ ಬರುತ್ತೆ. ತುಂಬ ಸಕ್ಸಸ್ಸನ್ನು ಕಾಣುವಂತಹ ಯೋಗ. ಆದ್ದರಿಂದ ಈ ವರ್ಷವೂ ತುಂಬ ಚೆನ್ನಾಗಿರೋದ್ರಲ್ಲಿ ಅವ್ರಿಗೆ ಏನು ಅನುಕೂಲವನ್ನು ಮಾಡುತ್ತೆ ಅಂದರೆ ಅನುಕೂಲವನ್ನು ಮಾಡುತ್ತೆ. ಆರೋಗ್ಯದ ಅನುಕೂಲವೇ ಆರೋಗ್ಯ ಭಾಗ್ಯಕ್ಕಿಂತಲೂ ಸಹ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಶಿವಣ್ಣವರು ಕರ್ನಾಟಕದ ಆಸ್ತಿ. ಅವ್ರಿಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ಕರ್ನಾಟಕದಲ್ಲಿ ಎಷ್ಟೋ ಗೊಂದಲಮಯವಾದಂತಹ ವಾತಾವರಣಗಳು ಸೃಷ್ಟಿಯಾಗ್ಬಿಡುತ್ತೆ. ಅವರ ಆರೋಗ್ಯ ನಮ್ಮೆಲ್ಲರಿಗೂ ಸಹ ಶ್ರೀರಕ್ಷೆ. ಅವರು ಚೆನ್ನಾಗಿದ್ದಾರೆ ಅಂತಂದರೆ ನಮಗೊಂದು ಸಮಾಧಾನ. ಆದ್ದರಿಂದ ಅಭಿಮಾನಿಗಳಿಗೆ ಮತ್ತೊಮ್ಮೆ ಹೇಳ್ತೇನೆ, 2025ನೇ ಇಸ್ವಿ ಅವರ ಚಿತ್ರಗಳು ಬರದಲ್ಲೇ ಇದ್ದರೂ ಸಹ ಚಿತ್ರೀಕರಣದಲ್ಲಿ ಭಾಗವಹಿಸ್ತಾರೆ ಅವರು. ನಾನು ಅದಕ್ಕೆ ಹೇಳಿದ್ದು ಜೂನ್ ತಿಂಗಳು 16ನೇ ತಾರೀಕು ಆದಮೇಲೆ ಅವರಿಗೆ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಆಗುವ ಸಂದರ್ಭದಲ್ಲಿ ಅವರು ಮತ್ತೊಮ್ಮೆ ಚಿತ್ರೀಕರಣಕ್ಕೆ ಭಾಗವಹಿಸಿ ಉತ್ತಮವಾದ ಚಿತ್ರವನ್ನು ನಿರ್ಮಾಣವನ್ನು ಮಾಡಿ ನಟಿಸ್ತಾರೆ. ಅದು ಫೆಬ್ರವರಿ ಮಾರ್ಚ್ ತಿಂಗಳು ತೆರೆಯನ್ನು ಕಾಣುತ್ತೆ. ಆಗ ಅದು ಸಕ್ಸಸ್ ಕಾಣುವಂತಹ ಯೋಗದಿಂದ ಕೂಡಿರುವಂಥದ್ದು ಆಗಿರುತ್ತೆ. 2025 ಹಣಕಾಸಿನ ಅನುಕೂಲ, ಆರೋಗ್ಯದ ಅನುಕೂಲ, ಉತ್ತಮವಾದಂಥ ಚಿತ್ರಗಳ ಬರುವಿಕೆಯ ಅನುಕೂಲ, ಇಷ್ಟೂ ಸಹ ಶಿವಣ್ಣವ್ರಿಗಾಗತ್ತೆ. ಅದನ್ನು ಬಿಟ್ಟರೆ ದೊಡ್ಡ ದೊಡ್ಡ
ಕನಸನ್ನು ಕಾಣುವಂತಹ ದಿನಗಳಂತೂ ಖಂಡಿತವಾಗಿ ನಿಮಗಿದೆ. ಆ ಕನಸೆಲ್ಲವೂ ನನಸಾಗಬೇಕಾದ್ರೆ 2025 ಆದ ನಂತರದಲ್ಲಿ ನಿಮಗೆ ಅದು ನನಸಾಗುತ್ತೆ. ಒಟ್ಟಿನಲ್ಲಿ ಮೊದಲಿದ್ದಂತಹ ಆತಂಕ, ಭಯದ ವಾತಾವರಣ ಎಲ್ಲವೂ ಸಹ ಬದಲಾವಣೆಗಳಾಗಿ ನನ್ನ ಆರೋಗ್ಯ ತುಂಬ ಚೆನ್ನಾಗಾಯಿತು ಅನ್ನುವಂತಹ ದೃಢವಾದಂತಹ ಒಂದು ಉತ್ತಮವಾದಂತಹ ದಿನ ಧೈರ್ಯ ಖಂಡಿತವಾಗಿ ಶಿವಣ್ಣವರಿಗೆ ಈ ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಮತ್ತೊಮ್ಮೆ ನಾನು ಭೇಟಿ ಮಾಡ್ತೇನೆ ಶಿವಣ್ಣವರ ಜಾತಕದಲ್ಲಿ. ಸದ್ಯದ ಪರಿಸ್ಥಿತಿಯಲ್ಲಿ ಶಿವಣ್ಣವರು ನಾವ್ಯಾರೂ ಸಹ ಅವ್ರನ್ನ ಡಿಸ್ಟರ್ಬ್ ಮಾಡ್ದಲೇ ಇರುವಂಥದ್ದು ಒಳ್ಳೆಯದು. ನಮಸ್ಕಾರ.